ಎಜಿ ನ್ಯೂಸ್ಗೆ ಸ್ವಾಗತ. ಗಂಗಾನಗರದ ಹೊರವಲಯದಲ್ಲಿ ಇರುವ ಮಿನಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ತುಕ್ಕು ಹಿಡಿದು ಅಪಾರ ಪ್ರಮಾಣದ ನೀರು ಸೋರಿಕೆಯಾಗುವ ಸ್ಥಳಕ್ಕೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಭೇಟಿ ಕೊಟ್ಟು ಪರಿಶೀಲಿಸಿದ ನಂತರ ತುಕ್ಕು ಹಿಡಿದ ಗೇಟ್ಗಳನ್ನು ತಕ್ಷಣ ಸರಿಪಡಿಸಿ ಪೋಲಾಗುವ ನೀರನ್ನು ನಿಲ್ಲಿಸಬೇಕು ಅಂತ ಜಿಲ್ಲಾಡಳಿತಕ್ಕೆ ರೈತರ ಜೊತೆ ಸೇರಿ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟ ಹಿನ್ನೆಲೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತುಕ್ಕು ಹಿಡಿದ ಎಲ್ಲಾ ಗೇಟ್ಗಳನ್ನು ಮೇಲೆ ತೆಗೆದು ಕೊಠಡಿಯಲ್ಲಿ ಇರಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಈ ಭಾಗದ ಬಡ ರೈತರು ಕೃಷಿಯನ್ನೇ ನಂಬಿ ಸಾಲ ಸೂಲ ಮಾಡಿಕೊಂಡು ಬೆಳೆಗಳನ್ನ ಬೆಳೆಯುತ್ತಾ ಬಂದಿದ್ದಾರೆ. ಈಗ 2 ವರ್ಷದಿಂದ ಸಂಕಷ್ಟಕ್ಕೆ ಸಿಲುಕಿದ್ದು ಅಪಾರ ಪ್ರಮಾಣದಿಂದ ನೀರು ಸೋರಿಕೆಯಾಗಿ ಕೆಳಭಾಗದಲ್ಲಿ ಪಾಚುಗಟ್ಟಿ ಗಿಡಗಂಟಿಗಳನ್ನ ಬೆಳೆದು ವಿಷ ಜಂತುಗಳ ತಾಣವಾಗಿ ಮಾರ್ಪಟ್ಟಿದೆ. ಬೆಳೆಗೆ ನೀರು ಹರಿಸಿಕೊಳ್ಳಲು ಸಾಧ್ಯವಾಗದೆ ಸುಮಾರು 100 ಎಕರೆ ಪ್ರದೇಶದಲ್ಲಿ ಬೆಳೆಗಳು, ದನ ಕರುಗಳು, ಪಕ್ಷಿಗಳಿಗೆ ಬೇಸಿಗೆ ಸಮಯದಲ್ಲಿ ನೀರು ಉಣಿಸಿದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದಕ್ಕೆ ಕಾರಣ ಸಂಬಂಧಪಟ್ಟ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಮತ್ತು ಕಳ್ಳಾಟದಿಂದ ರೈತರು ಕಂಗಾಲಾಗ್ತಿದ್ದಾರೆ. 1 ವಾರದ ಒಳಗೆ ತುಕ್ಕು ಹಿಡಿದ ಗೇಟ್ಗಳನ್ನ ಬಣ್ಣ ಹಚ್ಚಿ ಗುಣಮಟ್ಟದ ರಬ್ಬರ್ ಬುಷ್ಗಳನ್ನು ಅಳವಡಿಸಿ ಅಪಾರ ಪ್ರಮಾಣದ ನೀರು ಸೋರಿಕೆಯಾಗದಂತೆ ನೋಡಿಕೊಳ್ಳಬೇಕು ಅಂತ ಹೋರಾಟದ ಎಚ್ಚರಿಕೆ ಕೊಟ್ಟ ಹಿನ್ನೆಲೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಎಲ್ಲ ಗೇಟ್ಗಳನ್ನ ಮೇಲೆತ್ತಿರುವುದು ಸಾಮಾಜಿಕ ಹೋರಾಟಕ್ಕೆ ಸಿಕ್ಕಂತಹ ಜಯ ಅಂತ ಹೇಳಿದ್ರು. ಮಳೆಗಾಲ ಪ್ರಾರಂಭವಾಗುವ ಹಿನ್ನೆಲೆ ಹಳ್ಳಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರಬಹುದಾಗಿ ತುರ್ತಾಗಿ ಮಿನಿ ಬ್ರಿಡ್ಜ್ ಕಮ್ ಬ್ಯಾರೇಜಿನ ತುಕ್ಕು ಹಿಡಿದ ಗೇಟ್ಗಳಿಗೆ ತುಕ್ಕು ಹಿಡಿಯದಂತೆ ಬಣ್ಣ ಹಚ್ಚಿ ಉತ್ತಮ ಗುಣಮಟ್ಟದ ರಬ್ಬರ್ ಬುಷ್ ಮತ್ತು ಬಿಡಿಂಗ್ ಅಳವಡಿಸಿ ನೀರು ಸೋರಿಕೆ ಆಗದಂತೆ ಕ್ರಮ ಕೈಗೊಳ್ಳಬೇಕು. ಬ್ರಿಡ್ಜ್ ಕಮ್ ಬ್ಯಾರೇಜಿಗೆ ತಡೆಗೋಡೆ ನಿರ್ಮಾಣ ಮಾಡಿ ಮತ್ತು ಬೃಹತ್ ಆಕಾರದ ವಿದ್ಯುತ್ ದೀಪ ಮತ್ತು ಸಿಸಿ ಕ್ಯಾಮೆರಾ ಅಳವಡಿಸಿ ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಅನುಕೂಲ ಮಾಡಿಕೊಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜಿನ ನೀರಿನಲ್ಲೇ ಕುಳಿತು ವಿನೂತನ ಪ್ರತಿಭಟನೆ ಮಾಡಲಾಗುತ್ತೆ ಅಂತ ಮತ್ತೊಮ್ಮೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾದಗಿರಿ ನಗರದ ಹೊರವಲಯದಲ್ಲಿರ್ತಕ್ಕಂಥ ಗಂಗಾನಗರದಲ್ಲಿರ್ತಕ್ಕಂಥ ಮಿನಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಏನದ ಸಾಕಷ್ಟು ವರ್ಷಗಳಿಂದ ನಿರ್ಮಾಣ ಮಾಡಿದ ಆ ಭಾಗದ 100 ಎಕರೆ ರೈತರಿಗೆ ಅನುಕೂಲ ಆಗ್ತು. ಆದರೆ ಏನದ ತುಕ್ಕು ಹಿಡಿದು ಕೇಸಿ ಆ ಗೇಟ್ಗಳನ್ನು ತೆಗಿಲಾರದೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ನೀರು ಸೋರಿಕೆ ಹಾಕಿಸಿ ಸಾಕಷ್ಟು 2 ವರ್ಷದಿಂದ ನೀರಿನ ಸಮಸ್ಯೆ ಎದುರಿಸ್ತಾ ಇದ್ರು. ಹಂಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಅದು ತುಕ್ಕಿಡ್ತಕ್ಕಂಥ ಗೇಟ್ಗಳನ್ನು ತೆರವುಗೊಳಿಸಿ ಅದಕ್ಕೆ ಪೇಂಟಿಂಗ್ ಮಾಡಿಕೇಸಿ ನೀರು ಸೋರಿಕೆ ಆಗದಂತೆ ಕ್ರಮ ಕೈಗೊಳ್ಳಬೇಕು. 1 ವಾರದೊಳಗೆ ಕ್ರಮ ಕೈಗೊಳ್ಳದಿದ್ದರೆ ಈ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಕೆ ನೀಡಿದಾಗ ಸಂಬಂಧಪಟ್ಟ ಅಧಿಕಾರಿಗಳು, ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ತಕ್ಷಣ ಅದನ್ನು ಗೇಟುಗಳನ್ನು ತೆರವುಗೊಳಿಸಿ ಒಂದು ರೂಮ್ನಲ್ಲಿ ತೆರವುಗೊಳಿಸಿ ಸುರಕ್ಷಿತವಾಗಿ ಇಡಲಾಗಿದೆ. ಆದರೆ ತಕ್ಷಣ ಅವು ರಬ್ಬರ್ ಬುಷು ಪೇಂಟಿಂಗ್ ಮಾಡಿಕೇಸಿ ಮತ್ತು ಏನದಂದರೆ ಬೀಡಿಂಗ್ ಆಗ್ತಕ್ಕಂಥ ಗುಣಮಟ್ಟದ ಬೀಡಿಂಗ್ ಹಾಕಿಸಿ ನೀರು ಸೋರಿಕೆ ಆಗದಂತಕ್ಕೆ ಕ್ರಮ ಕೈಗೊಳ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಇಲ್ಲದಿದ್ದರೆ ಮತ್ತೆ ಹೋರಾಟ ನಿರಂತರ ಮಾಡುವುದಾಗಿ ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡುತ್ತಿದೆ. ಇದೇ ಸಂದರ್ಭದಲ್ಲಿ ಪವನ, ಭೀಮಶಂಕರ್, ಹನುಮಂತ, ದೇವಪ್ಪ, ಮಲ್ಲೇಶಿ, ರಾಜಪ್ಪ, ಮಲ್ಲಪ್ಪ, ಮಹೇಶ್, ಅಂಜಪ್ಪ, ತಿಪ್ಪಣ್ಣ, ಮೈಲಾರಿ, ಭೀಮಪ್ಪ ಸೇರಿ ಈ ಭಾಗದ ರೈತರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.